ಹೆಸರಿಗೆ. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟ್ಗೆ ಹೋಗಿದ್ದೀನಿ. ಹೂವು, ಹಣ್ಣು, ಕಾಯಿ ಇದೆಲ್ಲ ತೊಗೋಬೇಕಿತ್ತು. ಸೊ ಹಾಗಾಗಿ ಮನೆ ಹತ್ರ ಸ್ವಲ್ಪ ರೇಟ್ ಇರುತ್ತೆ ಅಂತ ಮಾರ್ಕೆಟ್ಗೆ ಹೋಗಿ ತರ್ತಾಯಿದ್ದೀನಿ. ನೋಡಿದ್ರೆ ಅಲ್ಲೂ ಕೂಡ ರೇಟೇ ಇತ್ತು, ಏನಂತ ಏನು ಕಮ್ಮಿ ಇರಲಿಲ್ಲ. ತುಂಬ ನಮ್ಮ ಮನೆಯವ್ರು ಅಂದರು ಅಲ್ಲೇ ತೊಗೋಬೋದಿತ್ತು, ಸುಮ್ಮನೆ ಯಾಕೆ ಇಲ್ಲಿ ಬಂದ್ವಿ, ಇಲ್ಲೂ ಕೂಡ ರೇಟೇ ಅಂತ ಹೇಳ್ತಾಯಿದ್ರು. ಹಾಗೆ ಒಂದಷ್ಟು ಕಾಯಿಗಳು, ಹಣ್ಣು, ಹೂವು, ಆಮೇಲೆ ಬಾಳೆ ಎಲೆ, ಬಾಳೆ ಕಂಬ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟು ದೂರದಿಂದ ತರೋ ಅಷ್ಟರಲ್ಲಿ ಮತ್ತೆ ಎಲ್ಲ ಹರಿದೋಗ್ಬಿಡುತ್ತೆ ಬಾಳೆ ಕಂಬ ಅಂತ ಬಾಳೆ ಕಂಬ ಎಲ್ಲ ತೊಗೊಳ್ಳಿಲ್ಲ. ಹಾಗೆ ತಾವರೆ ಹೂವು, ಮಾವಿನ ತೋರಣಕ್ಕೋಸ್ಕರ ಎಲ್ಲ ಮಾವಿನ ಎಲೆ ಇದೆಲ್ಲ ತೊಗೊಂಡು ಬಂದಿದ್ದೀವಿ. ಹಾಗೆ ಚೆಂಡು ಹೂವು ತಂದಿದ್ದೀನಿ, ಬಿಡಿ ಚೆಂಡು ಹೂವನ. ಸೊ ಕಟ್ಕೊಳ್ಬೋದು ಅಂತ. ತುಂಬಾ ರೇಟು ಕಟ್ಟಿರೋ ಹೂವೆಲ್ಲ ತೊಗೊಳೋದಕ್ಕೆ ಅಂತ ಹೋದರೆ ಒಂದು ಮೊಳಕ್ಕೆ ತುಂಬಾ ಇಷ್ಟಿಷ್ಟು ಅಂತಂದು ರೇಟ್ ಇಟ್ಬಿಟ್ಟಿರ್ತಾರೆ. ಹಾಗಾಗಿ ನಾವೇ ಕಟ್ಕೊಳ್ಳೋಣ ಅಂತಂದು ಚೆಂಡು ಹೂವು ತಂದಿದ್ದಾರೆ. ನನ್ನ ಹಸ್ಬೆಂಡು ಪೋಣಿಸ್ತಾ ಇದ್ದಾರೆ ಬಾಗಿಲಿಗೆ ಮತ್ತು ದೇವ್ರ ಮನೆಗೆ, ಹಾಗೆ ಲಕ್ಷ್ಮಿ ಕಳ್ಸೋಕ್ಕೆ ಏರ್ಸೋದಕ್ಕೆ ಅಂತಂದು ಪೋಣಿಸ್ತಾ ಇದ್ದಾರೆ. ಡೆಕೋರೇಷನ್ ಮಾಡೋದಕ್ಕೇನು ಅಷ್ಟೊಂದು ಸಾಕಾಗಲ್ಲ, ಇದು ಸಾಕು ಜಸ್ಟ್ ಬಾಗಿಲಿಗೆ, ದೇವ್ರ ಬಾಗಿಲಿಗೆ ಹಾಕಿದ್ರೆ ಸಾಕು. ಅವ್ರು ಪೋಣಿಸೋ ಅಷ್ಟರಲ್ಲಿ ನಾನು ಸ್ಯಾರಿಯನ್ನು ಐರನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಪ್ರೀ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೆರಿಗೆ, ಅಂದರೆ ಸೆರಗು ಮಾತ್ರ ಮಾಡ್ಕೊತಾ ಇದ್ದೀನಿ, ನೆರಿಗೆ ಪೂರ್ತಿ ಮಾಡ್ಕೊತಾ ಇಲ್ಲ, ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ನಂದು ಸ್ಯಾರಿ ಎಲ್ಲ ಐರನ್ ಮಾಡಿದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕೂಡ ಹೂವೆಲ್ಲ ಪೋಣಿಸಿಟ್ಟಿದ್ರು. ಸೊ ಅದನ್ನು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಅದಾದಮೇಲೆ ನಾನು ಲಕ್ಷ್ಮಿಗೆ ಸ್ಯಾರಿ ಉಡಿಸ್ಬೇಕಲ್ವ, ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಒಂದೊಂದೇ ನೆರಿಗೆಯನ್ನು ತೊಗೊಂಡು ಒಂದೇ ಲೆವೆಲಲ್ಲಿ ತೊಗೊತಾ ಇದ್ದೀನಿ. ಹಾಗೆ ಅದನ್ನು ಆವಾಗವಾಗ ಈ ರೀತಿ ಸಮ ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿರೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಅಷ್ಟೊಂದು ಪರ್ಫೆಕ್ಟಾಗಿ ಏನು ಸ್ಯಾರಿ ಎಲ್ಲ ಉಡ್ಸಲ್ಲ ಲಕ್ಷ್ಮಿಗೆ, ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಾ ಇದ್ನಲ್ವ, ಹಾಗಾಗಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಒಂದೇ ಲೆವೆಲ್ಗೆ ಈ ರೀತಿ ಒಂದೊಂದೇ ನೆರಿಗೆನ ತೊಗೋಬೇಕಾಗುತ್ತೆ. ಪೂರ್ತಿಯಾಗಿ ಈ ರೀತಿ ಫುಲ್ಲು ಪಲ್ಲು ತನಕನೂ ಕೂಡ ಈ ರೀತಿ ತೊಗೋಬೇಕಾಗುತ್ತೆ. ಹಾಗೆ ಕ್ಲಿಪ್ ಹಾಕೊಳ್ಳೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನೆರಿಗೆ ಬಿಟ್ಕೊಂಡು ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಬಟ್ಟೆ ಹಾಕೋ ಕ್ಲಿಪ್ ಇರುತ್ತಲ್ವ, ಅದನ್ನು ಒಂದಷ್ಟು ತೆಗೆದಿಟ್ಕೊಂಡಿರಬೇಕು. ಕೈಯಲ್ಲಿ ದಪ್ಪ ಆಗ್ತಾ ನಿಮಗೆ ನೆರಿಗೆನ ಹಿಡಿಯೋದಕ್ಕೆ ಸ್ಟಿಫಾಗಿ ಸಿಗೋದಿಲ್ಲ. ಸೊ ನೆರಿಗೆಗಳು ಜಾರ್ತಾ ಇರುತ್ತೆ. ಸೊ ಹಾಗಾಗಿ ಹಿಂದ್ಗಡೆ ನೆರಿಗೆಗಳಿಗೆ ನೀವು ಕ್ಲಿಪ್ ಹಾಕಿಬಿಟ್ರೆ ಆರಾಮಾಗಿ ನೆಕ್ಸ್ಟ್ ಹಾಕೋ ನೆರಿಗೆಗಳಿಗೆ ನೀವು ಕೈಯಲ್ಲಿ ನೀಟಾಗಿ ಹಿಡ್ಕೋಬೋದು. ನಾನು ನೆರಿಗೆ ಹಾಕ್ತಾನೆ ಈ ರೀತಿ ಮತ್ತು ಕೆಳಗಡೆ ಎಡ್ಜನ್ನು ಕೂಡ ಸರಿ ಮಾಡ್ಕೊತ ಬರ್ತಾಯಿದ್ದೀನಿ. ಯಾಕಂದರೆ ಹಿಂದೆ ಮುಂದೆ ಆಗಿಬಿಡುತ್ತೆ ನೆರಿಗೆಗಳು, ಅದಕ್ಕೋಸ್ಕರ ಒಂದೇ ಸಮ ಮಾಡೋದಕ್ಕಾಗಲ್ಲ. ಸ್ವಲ್ಪನೇ ನೆರಿಗೆನ ಫೋಲ್ಡ್ ಮಾಡ್ತಾ ನಾನು ಇಲ್ಲಿ ಸರಿ ಮಾಡ್ಕೊತಾ ಇದ್ದೀನಿ. ಹಾಗೆ ಪೂರ್ತಿಯಾಗಿ ಎಲ್ಲನೂ ಕೂಡ ನಾನು ಇವಾಗ ನೋಡ್ತಾ ಇರ್ಬೋದು, ಕ್ಲಿಪ್ ಹಾಕಿದ್ದೀನಿ. ಒಂದು ಸಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ ಹಾಕಿದ್ದೀನಿ. ಈಗ ನಾನು ಮತ್ತೆ ಪ್ಲೇಟ್ಸ್ನ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಇದು, ನಾನು ಮಾಡೋ ಮೆಥಡ್ ಅಂತೂ ತುಂಬ ಈಸಿ. ಮುಂಚೆ ಬೇರೆ ಮೆಥಡಲ್ಲಿ ಮಾಡ್ತಾಯಿದ್ದೆ, ಅದು ಅಷ್ಟೊಂದು ಚೆನ್ನಾಗಿ ನೆರಿಗೆಗಳು ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಮೆಥಡನ್ನು ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದೆರಡು ಸಲ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂತಂದರೆ ಸಾಕು, ಆರಾಮಾಗಿ ಉಡಿಸ್ಬೋದು ಈ ರೀತಿ ಸ್ಯಾರಿನ. ಸೊ ನೋಡ್ತಾ ಇರ್ಬೋದು, ನಾನು ಪಲ್ಲು ತನಕನೂ ಬಂದಿದ್ದೀನಿ. ಸೀರೆ ಸೆರಗು, ಇದು ಸೆರಗು ಮತ್ತು ಬ್ಲೌಸ್ ಪೀಸು ಎರಡೂ ಕೂಡ ಇದೆ. ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಿಲ್ಲ. ಸೊ ಹಾಗೆ ಮಧ್ಯದಲ್ಲೂ ಕೂಡ ನಾನು ನೆರಿಗೆಗಳನ್ನ ತೊಗೊಂಡು ಸಮ ಮಾಡಿಕೊಂಡು ಮಧ್ಯದಲ್ಲೂ ಕೂಡ ಕ್ಲಿಪ್ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅದಾದಮೇಲೆ ಇದು ಸ್ಯಾರಿ ಬ್ಲೌಸು ಮತ್ತು ಸೆರಗು ಎರಡೂ ಕೂಡ ರನ್ನಿಂಗಲ್ಲಿ ಬಂದಿದೆ. ಸೊ ಹಾಗಾಗಿ ನಾನೇನು ಕಟ್ ಮಾಡಿಲ್ಲ ಸದ್ಯಕ್ಕೆ. ಸೊ ಅದನ್ನೇ ಎರಡನ್ನೂ ಕೂಡ ಒಂದೇ ಕಲರ್ ಇರೋದ್ರಿಂದ ಸೊ ನಾನು ಹಾಗೇ ಫೋಲ್ಡ್ ಮಾಡ್ತಾಯಿದ್ದೀನಿ. ನಾವು ಸೀರೆ ಉಡುವಾಗ ಯಾವ ರೀತಿ ನೆರಿಗೆನ ಮಾಡ್ಕೊತೀವೋ ಅದೇ ರೀತಿಯೇ ನಾರ್ಮಲಾಗಿ ನೆರಿಗೆ ಮಾಡ್ಕೊತ ನಾನು ಇಲ್ಲಿ ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡು ಕೂಡ ಸಮ ಬರಬೇಕು ನೆರಿಗೆ, ಇಲ್ಲಾಂದರೆ ಹಿಂದೆ ಮುಂದೆ ಚೆನ್ನಾಗಿ ಕಾಣಲ್ಲ. ಎರಡೂ ಕೂಡ ಈಕ್ವಲ್ ಆಗಿ ಕಾಣೋ ಥರ ನಾನು ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಒಂದು 3 ಸ್ಟೆಪ್ಸಲ್ಲಿ ನಾನು ಕ್ಲಿಪ್ಪನ್ನು ಹಾಕಿ ಜೋಡಿಸ್ಕೊತಾ ಇದ್ದೀನಿ ಸ್ಯಾರಿ ಸೆರಗನ್ನು. ಎರಡೂ ಸೈಡು ಕೂಡ ನಾನು ಕ್ಲಿಪ್ಪನ್ನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಸ್ಯಾರಿ ಸೆರಗನ್ನು ತುಂಬಾ ಉದ್ದ ಬಿಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸೆರಗು ಮತ್ತು ಬ್ಲೌಸ್ ಪೀಸ್ ಎರಡೂ ಕೂಡ ಸಿಕ್ಕಿರೋದ್ರಿಂದ ಉದ್ದ ಇದ್ದರೆ ನಮಗೆ ಲಕ್ಷ್ಮಿಗೆ ಸೆರಗನ್ನು ಹಾಕೋದಕ್ಕೆ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣೋ ಥರ ನಾವು ಹಾಕ್ಬೋದು.
ಶಾರ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗೆ ನಾನಿಲ್ಲಿ ಲಕ್ಷ್ಮಿ ಕೂರ್ಸೋಕ್ಕೂ ಮುಂಚೆ ಒಂದು ಮಣಿ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಬಿಟ್ಟು ಅದರ ಮೇಲೆ ಅಕ್ಕಿಯನ್ನು ಇಟ್ಟು ಅದಾದಮೇಲೆ ನಾನು ಕೋಲನ್ನು ಕಟ್ತಾಯಿದ್ದೀನಿ. ಈ ರೀತಿ ಕೋಲಿದ್ರೆ ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಲಕ್ಷ್ಮಿ ಒಂದು ಕಳೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಕೂತಿದ್ದಾಳೆ ಅನ್ನೋ ಥರನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಶೋಲ್ಡರ್ ಥರ. ಸೊ ಹಾಗಾಗಿ ಆ ಕಡೆ ಈ ಕಡೆ ಕೋಲನ್ನು ನಾನು ಇಟ್ಟಿದ್ದೀನಿ. ಹಾಗೆ ಅದನ್ನು ದಾರದಿಂದ ಕರೆಕ್ಟಾಗಿ ಕಟ್ಕೋಬೇಕು. ಎರಡೂ ಸೈಡನ್ನು ಕೂಡ ದಾರದಿಂದ ಕರೆಕ್ಟಾಗಿ ಸ್ಟಿಫಾಗಿ ಕಟ್ಕೋಬೇಕು. ಅದಾದಮೇಲೆ ನಾನು ಸ್ಯಾರಿಯನ್ನು ಮಧ್ಯಭಾಗದಿಂದ ನಾನು ಹಾಕ್ತಾಯಿದ್ದೀನಿ. ಹಿಂದ್ಗಡೆಯಿಂದ ತೆಗೆದು ಹಾಕಿ ಅದಾದಮೇಲೆ ಸ್ಯಾರಿ ಮಧ್ಯದಲ್ಲಿ ನಾವು ಏನು ನೆರಿಗೆಗಳೆಲ್ಲ ಹಿಂದೆ ಹೋಗಿರುತ್ತೋ ಅದನ್ನೆಲ್ಲ ಜೋಡಿಸಿ ಒಂದು ಸಲ ಪಿನ್ ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡು ಕೂಡ ಸ್ಯಾರಿ ನೆರಿಗೆಗಳನ್ನ ಸಮ ಮಾಡಿಬಿಟ್ಟು ಪಿನ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಆ ಕಡೆ ಈ ಕಡೆ ಗ್ಯಾಪ್ ಇರುತ್ತಲ್ವ, ಸೊ ಹಾಗಾಗಿ ಎರಡೂ ಎಡ್ಜನ್ನು ತೆಗೆದುಬಿಟ್ಟು ನಾನು ಈ ರೀತಿ ಮಧ್ಯದಲ್ಲಿ ಪಿನ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ಬಾರ್ದು, ಮಧ್ಯ ಕೂಡ ಏನು ಕಾಣಿಸ್ಬಾರ್ದು. ಸೊ ಹಾಗಾಗಿ ಎರಡೂ ಸೈಡು ಕ್ಲೋಸ್ ಮಾಡಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನೆರಿಗೆಗಳನ್ನ ಒಂದೊಂದೇ ಅಡ್ಜಸ್ಟ್ ಮಾಡ್ಕೊತ ಬರಬೇಕು. ಅದು ಪೂರ್ತಿಯಾಗಿ ನೀವು ಏನು ಲಕ್ಷ್ಮಿ ಎಲ್ಲ ಕೂರಿಸಿ ಎಲ್ಲ ರೆಡಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬರ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಈ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಖಾಲಿ ಅನ್ನಿಸ್ಬೋದು, ಯಾಕಂದರೆ ಅಲ್ಲಿ ಸೆರಗು ಬರುತ್ತೆ. ಹಾಗಾಗಿ ಅಷ್ಟೊಂದೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೋಡ್ತಾ ಇರ್ಬೋದು, ಸ್ಯಾರಿ ನೆರಿಗೆಗಳು ಕರೆಕ್ಟಾಗಿ ನನ್ನನ್ನೇ ಜೋಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನೀಗ ಸೆರಗನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಕ್ಲಿಪ್ ಹಾಕಿಟ್ಟಿದ್ದೀನಿ. ಸೊ ಅದನ್ನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಆ ಕ್ಲಿಪ್ ಹಾಕಿಟ್ಟಿರ್ತೀನಲ್ವ, ಸ್ವಲ್ಪ ಸ್ಯಾರಿದು ಕಾಣಿಸ್ಬೇಕು ಲೇಯರು. ಸೊ ಹಾಗಾಗಿ ಒಂದೊಂದೇ ಲೇಯರ್ ಕಾಣೋ ರೀತಿಯಾಗಿ ನಾನು ಸ್ಯಾರಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಸಹಾಯದಿಂದ ಸ್ವಲ್ಪ ಹಿಡ್ಕೊಳ್ಳಿ ಅಂತ ಹೇಳಿದೆ, ಅವರು ಸಹಾಯ ಮಾಡಿದ್ರು. ಅದಾದಮೇಲೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದ್ರ ಒಳಗಡೆ ಪೇಪರ್ನ ಸುತ್ತಿದ್ದೀನಿ. ಅಂದರೆ ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಪೇಪರ್ನ ಕೂಡ ನೀವು ಹಾಕ್ಬೋದು. ಈ ರೀತಿ ರೋಲ್ ಮಾಡಿ ಅದಕ್ಕೆ ಈ ರೀತಿ ಪಿನ್ನನ್ನು ಹಾಕ್ತಾಯಿದ್ದೀನಿ. 3 ಸೈಡು ಪಿನ್ನನ್ನು ಹಾಕ್ತಾಯಿದ್ದೀನಿ, ಲೆಫ್ಟ್ ರೈಟು ಹಾಗೆ ಮಿಡಲಲ್ಲೂ ಕೂಡ ನಾನು ಪಿನ್ನನ್ನು ಹಾಕಿ ಇದು ಲಕ್ಷ್ಮಿ ಕೈಗೆ ನಾನು ತಯಾರು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಯಾರಿ ಸೆರಗನ್ನು ನಾನು ಹಿಂದೆಯಿಂದ ತೊಗೊಂಡ್ಬಿಟ್ಟು ಮುಂದೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಲಕ್ಷ್ಮಿ ಕೈಯನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಬಳೆ ಮತ್ತು ಕಂಕಣ ಎಲ್ಲ ಅದಕ್ಕೆ ಕಟ್ತಾಯಿದ್ದೀನಿ. ಸೊ ಅದು ಸ್ವಲ್ಪ ಸ್ಟಿಫಾಗಿ ನಿಲ್ಲಿ ಅಂತ ಸ್ವಲ್ಪ ಪಿನ್ಗಳನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಡಾಬನ್ನು ಕಟ್ಟಿದ ಮೇಲೆ ನೋಡ್ತಾ ಇರ್ಬೋದು, ಲಕ್ಷ್ಮಿ ಕರೆಕ್ಟಾಗಿ ಸೆಟ್ಟಾಗಿರೋ ಥರ ಕಾಣಿಸ್ತಾ ಇದೆ. ಈಗ ನಾನು ಸರಗಳನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದ್ಯಾವುದು ಜ್ಯುವೆಲರಿ ಇದೆ ಎಲ್ಲನೂ ಕೂಡ ನೀವು ಹಾಕಿ ಅಲಂಕಾರ ಮಾಡ್ಬೋದು. ಇದಿಷ್ಟು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು, ತುಂಬಾ ಟೈಮ್ ಆಗಿಬಿಟ್ಟಿತ್ತು ನೈಟು. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಬಾಳೆಕಂಬ ಹಾಕಿ ಅಂತ. ಸೊ ಅವರು ಬಾಳೆಕಂಬನ ಇಡ್ತಾಯಿದ್ರು. ಹಿಂದ್ಗಡೆ ಚಿಕ್ಕದು ತೊಗೊಂಡಿದ್ದೆ ಬಾಳೆಕಂಬ. ಸೊ ಮುಂದ್ಗಡೆ ಸ್ವಲ್ಪ ದೊಡ್ಡದಿರಲಿ ಅಂತ ದೊಡ್ಡ ಬಾಳೆಕಂಬ ತೊಗೊಂಡಿದ್ದೆ. ಎರಡೂ ಒಂದೇ ಸೈಜ್ ಕೊಟ್ಟಿರಲಿಲ್ಲ, ಸ್ವಲ್ಪ ದೊಡ್ಡದು ಸಣ್ಣದು ಇತ್ತು. ಸೊ ಹಾಗಾಗಿ ಅದನ್ನೇ ಮ್ಯಾನೇಜ್ ಮಾಡ್ತಾಯಿದ್ರು. ಹಾಗೆ ಲಕ್ಷ್ಮಿ ತಲೆ ಮೇಲೆ ಬಾಳೆಕಂಬ ಬರೋ ಥರ ಒಂದು ಮಂಟಪದ ಥರ ಬರಲಿ ಅನ್ನೋದಕ್ಕೋಸ್ಕರ ಬಾಳೆಕಂಬನ ಲಕ್ಷ್ಮಿ ತಲೆ ಮೇಲೆ ಬರೋ ಥರ ಹಾಕಿ ಅಂತ ಹೇಳ್ತಾ ಇದ್ದೆ. ಎಲ್ಲ ರೆಡಿ ಆದಮೇಲೆ ಫೈನಲ್ಲಾಗಿ ಲಕ್ಷ್ಮಿ ತಟ್ಟೆಗೆ ಉಡಕ್ಕಿ ಹಾಗೆ ತಿಂಡಿ ತಿನಿಸುಗಳು ನಾವೇನು ಮಾಡಿರ್ತೀವೋ ಅದನ್ನು ಕೂಡ ನಾನಿಲ್ಲಿ ಎಡೆಗೆ ಇಡ್ತಾಯಿದ್ದೀನಿ. ರಾತ್ರಿಯೇ ಇದೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಹಾಗೆ ಉಂಡೆಗಳನ್ನ ಕೂಡ ನಾನು ಇಡ್ತಾಯಿದ್ದೀನಿ. ಆರತಿ ತಟ್ಟೆ ಹಾಗೆ ದೀಪ ಎಲ್ಲನೂ ಕೂಡ, ದೀಪದ ಕಂಬ ಎಲ್ಲನೂ ಕೂಡ ಪೂರ್ತಿಯಾಗಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಬೆಳಗ್ಗೆ ಪೂಜೆಗೆ ನನಗೆ ಕಂಕಣಗಳು ಬೇಕಿತ್ತು. ಸೊ ಹಾಗಾಗಿ ಕಂಕಣಗಳು ಒಂದು 4 ಕಂಕಣ ಮಾಡ್ಕೊಂಡಿದ್ದೀನಿ ಅಷ್ಟೇ ಸದ್ಯಕ್ಕೆ. ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು, ಯಾಕಂದರೆ ಬೆಳಗ್ಗೆ ಎದ್ದು ಮತ್ತೆ ಮಾಡಬೇಕಲ್ವ. ಸೊ ಹಾಗಾಗಿ ನನ್ನ ಮಗಳು ಹೇಳಿದೆ ಹಿಡ್ಕೊ ಅಂತ, ಬಂದು ಹಿಡ್ಕೊತಾ ಇದ್ದಾಳೆ. ಅವಳು ಕೂಡ ಎದ್ದಿದ್ಲು. ಒಂದು 11:30 ತನಕನೂ ಕೂಡ ಇಬ್ಬರು ಎದ್ದಿದ್ದರು, ಮಲಗಿರಲಿಲ್ಲ. ಸೊ ಕಂಕಣಗಳನ್ನೆಲ್ಲ ನಾನು ಸ್ವಲ್ಪ ಕಟ್ಟಿಟ್ಕೊಂಡೆ. ಅದಾದಮೇಲೆ ಪಾತ್ರೆಗಳನ್ನ
ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ಪವರ್ ಕೂಡ ಹೋಯಿತು, ಯಾಕೋ ಪವರ್ ಜಾಸ್ತಿ ಹೋಗ್ತಾಯಿತ್ತು, ಮಳೆನೂ ಕೂಡ ತುಂಬ ಬರ್ತಾಯಿತ್ತು. ಸೊ ಹಾಗೆ ಫ್ಲ್ಯಾಶ್ ಲೈಟಲ್ಲೇ ಆನ್ ಮಾಡ್ಕೊಂಡಿದ್ದೀನಿ. ಸಡನ್ನಾಗಿ ಪವರ್ ಬರಲಿಲ್ಲ, ಯಾಕಂದರೆ ಜನ್ರೇಟ್ರ್ ಆನ್ ಮಾಡಬೇಕಲ್ವ, ಸೊ ಹಾಗಾಗಿ ಫ್ಲ್ಯಾಶ್ ಲೈಟಲ್ಲೇ ಆನ್ ಮಾಡಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ತೆಂಗಿನಕಾಯಿ ಮುಖವಾಡ ಎಲ್ಲ ಕಳಸದಲ್ಲಿ ಕೆಲವೊಂದು ಐಟಮ್ಗಳನ್ನು ಹಾಕಬೇಕು. ವಸ್ತುಗಳನ್ನು ಹಾಕಿದ್ಮೇಲೆ ನಾನು ಲಕ್ಷ್ಮಿ ಆಹ್ವಾನ ಆದಮೇಲೆ ನಾನು ಲಕ್ಷ್ಮಿ ಮುಖವಾಡನ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಬೆಳಿಗ್ಗೆ. ಹಾಗೆ ಇದು ಆನೆ ಇಟ್ಟಿದ್ದು